ಇಂದು ನಾನು ನಿಮಗೆ ಆಫ್ಟರ್ ಕ್ರಿಯೇಷನ್ ಆಫ್ ಕ್ಯಾಂಡಿಡೇಟ್ ಐ ಡಿ ಇನ್ UUCMS ಯಾವ ರೀತಿ ನಿಮ್ಮ ಕಾಲೇಜ್ಗಳನ್ನು UUCMS ಅಲ್ಲಿ ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ತಿಳಿಸುತ್ತೇನೆ. ಮೊದಲಿಗೆ UUCMS ಪೋರ್ಟಲ್ ಓಪನ್ ಮಾಡಿ ಅದರಲ್ಲಿ ಲಾಗಿನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಪೋರ್ಟಲ್ ಓಪನ್ ಆಗುತ್ತೆ. ಅದರಲ್ಲಿ ಸ್ಟೂಡೆಂಟ್ ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡು ಯೂಸರ್ ನೇಮ್, ನೀವು ಆಲ್ರೆಡಿ UUCMS ಅಲ್ಲಿ ಏನು ಕ್ಯಾಂಡಿಡೇಟ್ ಐ ಡಿ ಜನ್ರೇಷನ್ ಮಾಡಿದ್ದೀರೋ ಆ ಒಂದು ಯೂಸರ್ ನೇಮ್ನಲ್ಲಿ ಆ ಒಂದು ನಂಬರ್ನ ಟೈಪ್ ಮಾಡಬೇಕು. ಅದಾದಮೇಲೆ ಪಾಸ್ವರ್ಡ್ ಕ್ರಿಯೇಷನ್ ಆಫ್ ಅಪ್ಲಿಕೇಶನಲ್ಲೇ ನೀವು ಮಾಡಿರ್ತೀರ ಆ ಒಂದು ಪಾಸ್ವರ್ಡ್ನ ಕ್ಲಿಕ್ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಕ್ಲಿಕ್ ಆನ್ ಲಾಗಿನ್ ಆಗಿದ ತಕ್ಷಣ ನಿಮ್ಮಲ್ಲಿ ರಿಜಿಸ್ಟ್ರೇಷನ್ ಪ್ರೋಗ್ರೆಸ್ ಅನ್ನೋದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದರಲ್ಲಿ 80% ಕಂಪ್ಲೀಟ್ ಆಗಿರಲೇಬೇಕು. 80% ಕಂಪ್ಲೀಟ್ ಆದ ಮೇಲೇ ನೀವು ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ 80ಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಕಡಿಮೆ ಇದ್ದರೆ ರಿಜಿಸ್ಟ್ರೇಷನ್ ಪ್ರೋಗ್ರೆಸ್, ಸೊ ಗ್ರೀನ್ ಕಲರ್ ಬಟನಲ್ಲಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಇರುತ್ತೆ ಆ ಒಂದು ಬಟನ್ನ ಯೂಸ್ ಮಾಡಿಕೊಂಡು ಮಿಕ್ಕಿದಂಥ ಡಾಕ್ಯುಮೆಂಟ್ಸ್ನ ನೀವು ಫಿಲಪ್ ಮಾಡಿ 80% ಕಂಪ್ಲೀಟ್ ಮಾಡ್ಕೋಬೋದು. ಸೊ ಈಗ ಆಲ್ರೆಡಿ 80% ಆದ್ದರಿಂದ ಅಡ್ಮಿಷನ್ಸ್ಗೆ ಹೋಗಿ ಅದರಲ್ಲಿ ಕ್ರಿಯೇಟ್ ವ್ಯೂ ಅಪ್ಲಿಕೇಶನ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಅದರಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ಆ ಒಂದು ಬಟನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೆಬ್ ಪೇಜಲ್ಲಿ ಆರ್ ಯು ಅಪ್ಲೈಯಿಂಗ್ ಫಾರ್ ಅಟಾನಮಸ್ ಕಾಲೇಜ್ ಅಂತ ಕೇಳುತ್ತೆ. ನೀವೇನಾದರೂ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅದು ಅಟಾನಮಸ್ಸಾ ಅಥವಾ ಇಲ್ವಾ ಅನ್ನೋದನ್ನ ಖಚಿತವಾಗಿ ತಿಳಿಸ್ಕೊಂಡು ಆಮೇಲೆ ನೀವು ಅದನ್ನು ಚೂಸ್ ಮಾಡ್ಕೋಬೇಕು. ನೆಕ್ಸ್ಟು ಅಕಾಡೆಮಿಕ್ ಇಯರ್ 25-26 ಪ್ರೋಗ್ರಾಮ್ ಲೆವೆಲ್ UG ಯೂನಿವರ್ಸಿಟಿ ತುಮಕೂರು ಯೂನಿವರ್ಸಿಟಿ, ಮತ್ತು ಪ್ರೋಗ್ರಾಮ್ ಬ್ಯಾಚುಲರ್ ಆಫ್ ಸೈನ್ಸ್, ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಯಾವುದರಲ್ಲಿ ನಿಮಗೆ ಪ್ರೋಗ್ರಾಮ್ ನೇಮ್ ತಗೋಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪ್ರಿಯಾರಿಟಿ ಸೆಲೆಕ್ಷನ್ ಆ್ಯಂಡ್ ಸಬ್ಮಿಷನ್ ಮತ್ತು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಟ್ಯಾಬ್ ಇರುತ್ತೆ. ಅದರಲ್ಲಿ ಪ್ರಿಯಾರಿಟಿ ಸೆಲೆಕ್ಷನ್ ಆ್ಯಂಡ್ ಸಬ್ಮಿಷನ್ ಅದನ್ನು ಕ್ಲಿಕ್ ಮಾಡಿಕೊಂಡು ಆ್ಯಡ್ ಮೋರ್ ಅಂತ ಒಂದು ಬಲಭಾಗದಲ್ಲಿ ನಿಮಗೆ ಒಂದು ಪ್ಲಸ್ ಸಿಂಬಲ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಫಸ್ಟು ನೀವು ಯಾವ ಕಾಲೇಜು ತುಮಕೂರು ಯೂನಿವರ್ಸಿಟಿಗೆ ಒಳಪಡಿರುವಂಥ ಯಾವ ಕಾಲೇಜ್ಗಳು ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಕಾಲೇಜಿನಲ್ಲಿ ನೀವು ಯಾವ ಕಾಲೇಜನ್ನ ನೀವು ಚೂಸ್ ಮಾಡ್ಕೊತೀರ ಆ ಕಾಲೇಜನ್ನ ಚೂಸ್ ಮಾಡ್ಕೋಬೇಕು. ಅದಾದಮೇಲೆ ಕಾಂಬಿನೇಷನ್, ಸೊ ಬ್ಯಾಚುಲರ್ ಆಫ್ ಆರ್ಟ್ಸ್ ಆದರೆ ಕಾಂಬಿನೇಷನ್ಸ್ಗಳಿರುತ್ತೆ, BSc ಆದರೂ ಕಾಂಬಿನೇಷನ್ ಇರುತ್ತೆ, BComಗಾದರೆ ಡೈರೆಕ್ಟ್ ಜನರಲ್ ಅಂತ ಇರುತ್ತೆ, BCAಗಾದರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಇರುತ್ತೆ. ಸೊ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನೆಕ್ಸ್ಟ್ ನೀವು ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಲ್ಯಾಂಗ್ವೇಜ್ 1 ಕನ್ನಡ, ಹಿಂದಿ, ಸಂಸ್ಕೃತ್ ಆ ರೀತಿ ಇರುತ್ತೆ. ಸೊ ಲ್ಯಾಂಗ್ವೇಜ್ 1 ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ 2 ಅಲ್ಲಿ ನಿಮಗೆ ಯಾವುದು ಲ್ಯಾಂಗ್ವೇಜ್ 2 ಓದಿದ್ದೀಗ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸೀಟ್ ಟೈಪ್, ಸೊ ಕಾಲೇಜವರು ಆಲ್ರೆಡಿ ಅದನ್ನು ಸೀಟ್ನ ಚೂಸ್ ಮಾಡಿರ್ತಾರೆ, ಇದು ಏಡೆಡ್ ಆರ್ ಅನ್ಏಡೆಡ್ ಅಂತ. ಅದಾದಮೇಲೆ ಪ್ರಿಯಾರಿಟಿ, ಫಸ್ಟ್ ಕಾಲೇಜ್ ಆದರೆ ಫಸ್ಟ್ 1 ಅಂತ ಕೊಡಿ, ಇಲ್ಲ ಅಂದರೆ 2 ಅಂತ ಕೊಡಿ. ಸೊ ಎಷ್ಟು ಕಾಲೇಜಸ್ಗೆ ನೀವು ಅಪ್ಲೈ ಮಾಡ್ಬೋದು ಈ ಒಂದು ಆಪ್ಷನಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಅದರಲ್ಲಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟಾಗ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವೇನು ಅಪ್ಲೋಡ್ ಮಾಡಿರ್ತೀರ ಅಷ್ಟು ಇನ್ಫಾರ್ಮೇಷನ್ ವಿತ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರುವಂಥದ್ದು ಕೂಡ ನೀವು ಇದರಲ್ಲಿ ಕಾಣ್ಬೋದು. ಸೊ ಮಾರ್ಕ್ಸ್ ಕಾರ್ಡ್ ಮತ್ತು 10th ಮಾರ್ಕ್ಸ್ ಕಾರ್ಡ್ ಇದೆಯಾ ಅಥವಾ PUC ಮಾರ್ಕ್ಸ್ ಕಾರ್ಡ್ ಇದೆಯಾ, ಕರೆಕ್ಟಾಗಿ ಅಪ್ಲೋಡ್ ಆಗಿದೆಯಾ ಅನ್ನೋದನ್ನ ನೀವು ಖಚಿತಪಡಿಸ್ಕೊಂಡೇ ನೀವು ಆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಸೊ ಇದರಲ್ಲಿ ನಾನು 10th ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿದ್ದೀನಲ್ಲ ಆ ಅಪ್ಲೋಡ್ ಮಾಡಿರೋಂಥ ಮಾರ್ಕ್ಸ್ ಕಾರ್ಡ್ ಕರೆಕ್ಟಾಗಿದೆಯಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 10th ಮಾರ್ಕ್ಸ್ ಕಾರ್ಡ್ನೇ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು 12th ಮಾರ್ಕ್ಸ್ ಕಾರ್ಡ್ ಏನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಅಪ್ಲೋಡ್ ಮಾಡಿರೋಂಥ ಡಾಕ್ಯುಮೆಂಟ್ PUC ಮಾರ್ಕ್ಸ್ ಕಾರ್ಡೇನಾ ಅಥವಾ ಬೇರೆನಾ ಅಂತ. ಸೊ PUC ಮಾರ್ಕ್ಸ್ ಕಾರ್ಡ್ನೇ ನಾನು ತೊಗೊಂಡಿದ್ದೀನಿ. ಸೊ ಅದಾದಮೇಲೆ
ಏನು ನಿಮಗೆ ಪಿ ಯು ಸಿಯಲ್ಲಿ ರಿಸಲ್ಟ್ ಬಂದಿರುತ್ತೆ ಅಷ್ಟು ಕೂಡ ಡಿಸ್ಪ್ಲೇ ಆಗಿರುತ್ತೆ. ಮತ್ತು ನೀವೇನು ಪ್ರಿಯಾರಿಟಿ ಏನು ಸೆಲೆಕ್ಷನ್ ಮಾಡ್ಕೊಂಡಿರ್ತೀರ ಕಾಲೇಜ್ಗಳ್ದು, ಆ ಕಾಲೇಜ್ಗಳನ್ನ ಲಿಸ್ಟು ಮತ್ತು ಯಾವ ಪ್ರೋಗ್ರಾಮ್ ನೇಮ್ ಮತ್ತು ಕಾಂಬಿನೇಷನ್ ಮತ್ತು ಸೀಟ್ ಟೈಪ್ ಅದೆಲ್ಲನೂ ಕೂಡ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಒಂದು ಚೆಕ್ ಬಾಕ್ಸ್ ಬಟನ್ ಇದೆ. ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಈ ರೀತಿ ಒಂದು ಅಪ್ಲಿಕೇಶನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ನೀವು ಯಾವ್ಯಾವ ಕಾಲೇಜನ್ನ ಚೂಸ್ ಮಾಡಿರ್ತೀರೋ ಆ ಕಾಲೇಜುಗಳಿಗೆ ಅಪ್ಲಿಕೇಶನ್ಗಳು UUCMS ಅಲ್ಲೇ ಡೈರೆಕ್ಟಾಗಿ ಕಾಲೇಜ್ ಅಡ್ಮಿನ್ ಲಾಗಿನಲ್ಲಿ ಸೆಂಡ್ ಆಗಿರುತ್ತೆ. ಥ್ಯಾಂಕ್ ಯು.